S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದ್ರಿ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಸಿಸ್ಟದ ಮೇಲೆ ಇನ್ಫೆಕ್ಷನ್ಸ್ ಇದೆ, ನಾನು ನಮ್ಮ ವೈಫ್ ಜೊತೆ ಸೆಕ್ಸ್ ಮಾಡಬೇಕಾ, ಇಲ್ಲಾಂದ್ರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದಾ? ಇನ್ ಕೇಸ್ ನಮ್ಮ ವೈಫು ಪ್ರೆಗ್ನೆನ್ಸಿ ಇದೆ ಸರ್, ನಾನು ಆ ಟೈಮ್ನಲ್ಲಿ ನನಗೆ ಇನ್ಫೆಕ್ಷನ್ ಇರೋ ಟೈಮ್ನಲ್ಲಿ ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಹುಟ್ಟೆ ಮಕ್ಕಳಿಗೂ, ಸೊ ಪ್ರೆಗ್ನೆನ್ಸಿ ಇದ್ದಾರೆ ಆಲ್ರೆಡಿ ನಮ್ಮ ವೈಫ್ 2 ಮಂತ್ಸು, ಸೊ ಹುಟ್ಟೆ ಮಕ್ಕಳಿಗೂ ಏನಾದರೂ ಪ್ರಾಬ್ಲಮ್ ಇರುತ್ತಾ ಹೇಳಿ ಸರ್, ಆ ಟೈಮ್ನಲ್ಲಿ ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಸೊ ತುಂಬ ಜನ ನಾನು ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸೊ ಇನ್ಫೆಕ್ಷನ್ ಇರೋ ಟೈಮ್ನಲ್ಲಿ ವೈಫ್ ಜೊತೆ ಪಾರ್ಟಿಸಿಪೇಟ್ ಮಾಡಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದಾ? ಅದು ಟ್ರೈ ಮಾಡಿದ್ರೂ ಹುಟ್ಟೆ ಮಕ್ಕಳಿಗೂ ಏನಾದರೂ ಪ್ರಾಬ್ಲಮ್ ಇರುತ್ತಾ, ಅವ್ರಿಗೂ ಇನ್ಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತಾ? ತುಂಬ ಜನ ಕೇಳಿದ್ರು. ಸೊ ವಿಡಿಯೋದಲ್ಲಿ ಏನಂತ ಡೀಟೇಲ್ವಾಗಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೂ. ಫ್ರೆಂಡ್ಸ್, ವಿಡಿಯೋನು ನಮ್ಮ ಚಾನಲ್ ಯಾವ್ದಾದ್ರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ಪಕ್ಕದಿಂದ ಬೆಲ್ ಐಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಹೋದರೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ದ ಟಾಪಿಕ್ ಅಂದ್ರೆ ಹೋಗಿದ್ರೆ, ಸೊ ಏನೇ ಇನ್ಫೆಕ್ಷನ್ಸ್ ರೀಸೆಂಟ್ವಾಗಿ ತುಂಬ ಜನಗೂ ನಾನು ರಿಪೀಟ್ ಆಗಿ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ನಿಮಗೂ ಇನ್ಫೆಕ್ಷನ್ಸ್ ಇದೆ, ನಿಮ್ಮ ವೈಫ್ ಪ್ರೆಗ್ನೆನ್ಸಿನಲ್ಲಿದ್ದಾರೆ, ದಯವಿಟ್ಟು ಆ ಟೈಮ್ನಲ್ಲಿ ಇಂಟರ್ಕೋರ್ಸ್ ಪಾರ್ಟಿಸಿಪೇಟ್ ಮಾಡಬೇಡ. ಯಾಕಂದರೆ ರೀಸೆಂಟ್ವಾಗಿ ನಮ್ಮ ಕ್ಲಿನಿಕ್ ಒಂದು ಚಿಕ್ಕ ಪಾಪ ಬಂದಿದ್ದರು. ಸೊ ಶಿ ಹಸ್ ಸಫರ್ಡ್ ಇನ್ಫೆಕ್ಷನ್. ಸೊ ಬೇಬಿ ಇನ್ಫೆಕ್ಷನಲ್ಲಿ ಸಫರ್ ಆಗ್ತಾ ಇದ್ದಾರೆ. ಅವ್ರಿಗೂ ಪಾಪ ಅಪ್ಪ ಅವ್ರಿಗೂ ಇನ್ಫೆಕ್ಷನ್ ಇದೆ, ಅಮ್ಮವ್ರಿಗೆ ಇನ್ಫೆಕ್ಷನ್ ಇದೆ. ಸೊ ಶಿ ಸಫರ್ ಇನ್ಫೆಕ್ಷನ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಮೂವರ್ಗೆ ಇನ್ಫೆಕ್ಷನ್ ಇದೆ. ಸೊ ಇನ್ಫೆಕ್ಷನ್ ಇರೋ ಟೈಮ್ನಲ್ಲಿ ದಯವಿಟ್ಟು, ಸೊ ಪ್ರೆಗ್ನೆನ್ಸಿಗಾಗಲಿ, ಸೊ ಇನ್ ಕೇಸ್ ನಿಮ್ಮ ವೈಫು ಪ್ರೆಗ್ನೆನ್ಸಿ ಇಲ್ಲದ್ರೆ ನಿಮ್ಮ ಹೆಂಡತಿ ಪ್ರೆಗ್ನೆನ್ಸಿ ಇದ್ದಾರೆ, ಸೊ ಆ ಟೈಮಲ್ಲಿ ದಯವಿಟ್ಟು ಇಂಟರ್ಕೋರ್ಸ್ ಪಾರ್ಟಿಸಿಪೇಟ್ ಮಾಡಬೇಡ. ಯಾಕಂದರೆ ಅವ್ರಿಗೂ ಒಂದೊಂದು ಟೈಮ್ನಲ್ಲಿ ಬೇಬಿಗೆ ಇನ್ಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸಮ್ STD ಇನ್ಫೆಕ್ಷನ್ಸ್ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬ ಟೈಮ್ ಹೇಳಿದ್ದೀನಿ ನಾನು. ಲೈಕ್ ಹೆರ್ಪಸ್, ಆದರೆ ಹೆರ್ಪಸ್ ಇದ್ದರೆ ಸಿಮ್ಟಮ್ಸ್ ಇರೋ ಟೈಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಈ ಗನೇರಿಯಾ ಇನ್ಫೆಕ್ಷನು ಇಲ್ಲಾಂದರೆ ಕ್ಲಾಮಿಡಿಯಾ ಇನ್ಫೆಕ್ಷನು, ಗನೇರಿಯಾ ಇದ್ದರೆ ಕೂಡ ಮ್ಯಾಕ್ಸಿಮಮ್ ಏನು ಅಷ್ಟೊಂದು ಪ್ರಾಬ್ಲಮ್ ಇರೋಲ್ಲ. ಬಟ್ ಸಮ್ ವೈರಲ್ ಇನ್ಫೆಕ್ಷನ್ಸ್ ಫ್ರೆಂಡ್ಸ್, HPV, ಸೊ ಸಮ್ ವೈರಲ್ ಇನ್ಫೆಕ್ಷನ್ ಇರೋ ಟೈಮ್ನಲ್ಲಿ ಸೊ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಸೊ ಖಂಡಿತವಾಗಲೂ ಪ್ರಾಬ್ಲಮ್ ಬರೋಕ್ಕೆ, ಇನ್ಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇದೆ. ಹುಟ್ಟೆ ಮಕ್ಕಳಿಗೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಬಟ್ ಮೇಜರ್ ಇರಲ್ಲ. ಯಾಕಂದರೆ ನಿಯರ್ ಗೈನಿಕ್, ಯಾಕಂದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಸೊ ಸಮ್ ಪಿಲ್ಸು, ಚೆಕಪ್ಸು, ಸೊ ರೆಗ್ಯುಲರ್ವಾಗಿ ಗಿಕಪ್ಸ್ ಇರುತ್ತೆ. ಆ ಟೈಮಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಏನಾದರೂ ಇನ್ಫೆಕ್ಷನ್ಸ್ ಇರುತ್ತೆ ಚೆಕ್ ಮಾಡ್ತಾರೆ. ಸೊ ಆ ಥರ ಏನಾದರೂ ಇನ್ಫೆಕ್ಷನ್ ಇದ್ದರೆ, ಸೊ ನೀವು ಕಂಟ್ರೋಲ್ ಮಾಡಿಲ್ಲ, ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಅಂದರೆ, ಸೊ ಒಂದು ಸೆಂಡ್ ಟು ಇಮಿಡಿಯೇಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಗೈನಿಕಾಲಜಿಸ್ಟ್ ಡಾಕ್ಟರ್ ಹತ್ರ ಕರೆಸಿ, ನಮಗೂ ಮೇಡಮ್ ಸೊ ಈ ಥರ ಇನ್ಫೆಕ್ಷನ್ ಇದ್ದು ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಸೊ ಟೆಸ್ಟ್ ಮಾಡ್ಕೊಳ್ಳಿ. ಸೊ HIV ಆರ್ VDRL ಟೆಸ್ಟು, ಸಿಫಿಲಿಸು, ಸೊ ಈ ಥರ ಟೆಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೆಪಟೈಟಿಸ್ B, ಸೊ ಈ ಥರ ಟೆಸ್ಟ್ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆಯದು. ಬಟ್ ನಾವು ಒಂದೇ ಹೇಳೋದು, ಸೊ ಇನ್ಫೆಕ್ಷನ್ ಇರೋ ಟೈಮ್ನಲ್ಲಿ ಸೊ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಡ. ಆದರೂ ನಿಮ್ಮ ವೈಫ್ ಪ್ರೆಗ್ನೆನ್ಸಿ ಇರೋ ಟೈಮ್ನಲ್ಲಿ ನೀವು ಇಂಟರ್ಕೋರ್ಸ್ ಪಾರ್ಟಿಸಿಪೇಟ್ ಮಾಡಬೇಡ. ಫಸ್ಟು ಇನ್ಫೆಕ್ಷನ್ ಏನು, ಯಾಕೆ ಬಂದಿದೆ ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡು, ಸೊ ಆ ಪ್ರಾಬ್ಲಮ್ ಕಂಪ್ಲೀಟ್ವಾಗಿ ಕ್ಲಿಯರ್ ಮಾಡ್ಕೊಂಡು, ಸೊ ಯು ಕ್ಯಾನ್ ಆಫ್ಟರ್ ಇಂಟರ್ಕೋರ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ? ಸೊ ತುಂಬ ಜನಗಳು ಕ್ವಶನ್ ಕೇಳಿದ್ರು. ಸೊ ನಿಮಗೂ ವಿಡಿಯೋದಲ್ಲಿ ಹೇಳಿದ್ದು ನಿಮಗೂ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟೆಕ್ ಮುಂಚೆ ಕಡೆ ಬಂದ್ಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.